ವಿರಾಟ್ ಕೊಹ್ಲಿಯ ನಂತರ ಒನ್ ಆಫ್ ದ ಕಂಪ್ಲೀಟ್ ಬ್ಯಾಟ್ಸ್ಮನ್ ಇನ್ ವರ್ಲ್ಡ್ ಕ್ರಿಕೆಟ್ ಅಂದ್ರೆ ದಟ್ ಈಸ್ KL ರಾಹುಲ್ ಗುರು. ಈ ಮಾತನ್ನ ನಾನು ಪ್ರೂವ್ ಮಾಡ್ಬಿಡ್ತೀನಿ, ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ. ಗುರು, ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ನಾಟ್ ಓನ್ಲಿ ಒನ್ ಫಾರ್ಮ್ಯಾಟ್, 3 ಫಾರ್ಮ್ಯಾಟ್ ಕನ್ಸಿಡರ್ ಮಾಡಲಾಗುತ್ತೆ ಅಲ್ವಾ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನಂಬರ್ 1 ಸಚಿನ್ ತೆಂಡೂಲ್ಕರ್ ಸರ್ ಅವರು. ನೋ ಡೌಟ್ ಗುರು, ಈಸ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ನಮ್ಗೆಲ್ಲರಿಗೂ ಗೊತ್ತು. ಬಟ್ T20 ಫಾರ್ಮ್ಯಾಟ್ ನಲ್ಲಿ ಅಷ್ಟು ಡಾಮಿನೇಟ್ ಮಾಡಿಲ್ಲ ಸಚಿನ್ ಅವರು. ನಂಬರ್ 2 ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಗುರು, ಈಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ವೈಟ್ ಬಾಲ್ ಕ್ರಿಕೆಟ್. ಬಟ್ ರೆಡ್ ಬಾಲ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಕನ್ಸಿಸ್ಟೆನ್ಸಿ ಮಿಸ್ ಆಯ್ತು ರೋಹಿತ್ ಶರ್ಮಾದು. ಬಟ್ ಗುರು, ವಿರಾಟ್ ಕೊಹ್ಲಿ ಅಂಡ್ KL ರಾಹುಲ್ ಆರ್ ದ 2 ಬ್ಯಾಟರ್ಸ್ ಹೂ ಡಾಮಿನೇಟೆಡ್ ಆಲ್ 3 ಫಾರ್ಮ್ಸ್ ಆಫ್ ಕ್ರಿಕೆಟ್ ಗುರು. ಯಾಕಂದ್ರೆ ಇವರು ಯಾವ ತರ ಪ್ಲೇಯರ್ಸ್ ಅಂದ್ರೆ, ಟೆಸ್ಟ್ ಮ್ಯಾಚ್ ಅಲ್ಲಿ 100 ಬಾಲ್ಸ್ ಗೆ 40 ರನ್ಸ್ ಹೊಡಿತಾರೆ, T20 ಅಲ್ಲಿ 50 ಬಾಲ್ಸ್ ಗೆ 100 ಹೊಡಿತಾರೆ, ODI ಅಲ್ಲಿ 100 ಬಾಲ್ಸ್ ಗೆ 120 ಹೊಡಿತಾರೆ. ಆ ತರ ಬ್ಯಾಟ್ಸ್ಮನ್ ಇವರಿಬ್ರು ಗುರು. ಕೆಲವು ಪ್ಲೇಯರ್ಸ್ 1 or 2 ಫಾರ್ಮ್ಯಾಟ್ಸ್ ಅಲ್ಲಿ ಬೆಸ್ಟ್ ಆಗಿ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಇವರು ಮಾತ್ರ ಆಲ್ 3 ಫಾರ್ಮ್ಯಾಟ್ಸ್ ಅಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಗುರು. ಇದು ಓನ್ಲಿ ಕ್ರಿಕೆಟ್, ರಿಯಲ್ ಕ್ರಿಕೆಟ್ ಫ್ಯಾನ್ಸ್ ಗೆ ಮಾತ್ರ ಅರ್ಥ ಆಗುತ್ತೆ. KL ರಾಹುಲ್ ಈಸ್ ಒನ್ ಆಫ್ ದ ಅಂಡರ್ ರೇಟೆಡ್ ಪ್ಲೇಯರ್ ಆಫ್ ಆಲ್ ಟೈಮ್ ಇನ್ ಕ್ರಿಕೆಟ್ ಹಿಸ್ಟರಿನೇ ಗುರು. ಸೊ ಫೈನಲಿ ನಿಮ್ಗೆ KL ರಾಹುಲ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಅಂಡ್ ನನ್ನ ಅವರಿಗೆ ಕೋಟ್ ಇಷ್ಟೇ, KL ರಾಹುಲ್ ಇಸ್ ಎ ಪ್ರಿನ್ಸ್ ಹೂ ನೆವರ್ ಬಿಕೇಮ್ ಎ ಕಿಂಗ್ ಗುರು. ಅಂಡ್ ಫೈನಲಿ ನೀವು KL ರಾಹುಲ್ ನ ಫ್ಯಾನ್ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಅಂಡ್ ಎಲ್ಲ KL ರಾಹುಲ್ ಫ್ಯಾನ್ಸ್ ಗೆ ಶೇರ್ ಮಾಡಿ.